ಮುಂದೆ ನಾವು ತೆರಿಗೆಗಳನ್ನು ಕಡಿಮೆ ಮಾಡಲು ಮತ್ತು ಪ್ರಯಾಣಿಸುವ ಸಾರ್ವಜನಿಕರಿಗೆ ಹೊರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ಸಾರಿಗೆ ಸಚಿವಾಲಯವನ್ನು ಸಂಪರ್ಕಿಸಲು ಮಾಧ್ಯಮಗಳ ಸಹಕಾರ ಕೋರುತ್ತಿದ್ದೇವೆ ಎಂದು ಹರೀಶ್ ಹೇಳಿದರು. ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಮ್ಮ ಸಮಸ್ಯೆಗಳನ್ನು ಹೇಳಲು ಹೋದರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಇದು ತಮ್ಮ ವಿವಾದದ ವಿಷಯವಲ್ಲ ಎಂದು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಮತ್ತು ಇದನ್ನು ರಾಜ್ಯ ಸಾರಿಗೆ ಸಚಿವರ ಗಮನಕ್ಕೆ ತರಬೇಕಾಗಿದೆ ಎಂದರು. ಮಾಧ್ಯಮಗಳ ಸಹಾಯ ಮತ್ತು ಮಧ್ಯಸ್ಥಿಕೆಯನ್ನು ಈ ಬಗ್ಗೆ ಪ್ರಚಾರ ಮಾಡಲು ಮತ್ತು ಗಮನಕ್ಕೆ ತರಲು ಅವರು ವಿನಂತಿ ಮಾಡಿದರು. ತೆರಿಗೆ ಕಮ್ಮಿ ಮಾಡೋಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನು ತೆರಿಗೆ ಜಾಸ್ತಿ ಇದೆ, ತೆರಿಗೆ ಕಮ್ಮಿ ಮಾಡೋಕ್ಕೆ ನಾವು RTOದವ್ರನ್ನ ಕೇಳಿ, ಮಿನಿಸ್ಟ್ರನ್ನ ಕೇಳಿ ಅಂತಾರೆ. ಮಿನಿಸ್ಟ್ರನ್ನ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು CMನ ಕೇಳಿ ಅಂತಾರೆ. CM ಗಮನಕ್ಕೆ ನಾವು ತರೋಕ್ಕಾಗ್ತಾಯಿಲ್ಲ. ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನಮಗೆ ಏನು ತೆರಿಗೆ ಇದೆ ಅದನ್ನು ಕಮ್ಮಿ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯಕ್ಕೆ ನೀವು ಹೊರ ರಾಜ್ಯದಲ್ಲಿ ಏನು ಗಾಡಿಗಳು ರಿಜಿಸ್ಟರ್ ಮಾಡಿದ್ದೀವಿ, ನಾವು ಅರುಣಾಚಲ ಪ್ರದೇಶ, ಗೋವಾ ಆಗಿಂದ ಕಡೆ ಎಲ್ಲ ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನೆಲ್ಲ ತಂದು ನಾವು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದ್ದೀವಿ. RTO ಆಫೀಸರ್ಗೆ ಅಫಿಡೇವಿಟ್ ಕೊಟ್ಟಿದ್ದೀವಿ. ಕಮಿಷನರ್ ಆಫೀಸಲ್ಲಿ ನಾವು 450ರಿಂದ 500 ಗಾಡಿ ತೊಗೊಂಬಂದು, ಯಾಕಂದರೆ ಹೊರ ರಾಜ್ಯದಲ್ಲಿ ಈಗ ನಾವು ಆಲ್ರೆಡಿ ಒಂದು 700ರಿಂದ 800 ಬಸ್ನ ರಿಜಿಸ್ಟರ್ ಮಾಡಿದ್ವಿ. ಯಾಕಂದರೆ ನಮ್ಗೆ ಆಲ್ ಇಂಡಿಯಾ ಪರ್ಮಿಟ್ ಕರ್ನಾಟಕದಲ್ಲಿ ಕೊಡ್ತಾ ಇದ್ದಿಲ್ಲ, ಅದಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಮಾಡಿದ್ದು. ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೊಡೋಕ್ಕೆ ಶುರು ಮಾಡಿದ್ದಾರೆ. ನಾವು ತೊಗೊಂಬರೋಕ್ಕೂ ರೆಡಿ ಇದ್ದೀವಿ. ಯಾಕಂದರೆ ಇದೊಂದು ಪರ್ಮಿಟ್ ಇತ್ತು, AITP ಅಂತ, ಆಲ್ ಇಂಡಿಯಾ ಟೂರಿಸ್ಟ್ ಬಸ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೆಂಟ್ರಲ್ ಗೌರ್ಮೆಂಟಲ್ಲಿ 90,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋ ಒಂದು ಇದಿತ್ತು. ಅದನ್ನು ಉಪಯೋಗಿಸ್ತಾ ಇದೆ ಇವತ್ತವರೆಗೂ. ಇವಾಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಗಾಡಿಗಳನ್ನ ಸೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ಗಾಡಿ ಇಲ್ಲ, ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಬೇಕು, ನಮ್ಗೆ ಅದು ಪರ್ಮಿಟ್ ನಾವು ತೊಗೊಳಲ್ಲ, ನಿಮಗೆ ಇಂಡಿವಿಜುವಲ್ ಕಸ್ಟಮರ್ ನೀವು ಆಗ್ತಾ ಇದ್ದೀರಾ ಕಟ್ಟಬೇಕು ಅಂತ. ಅವಾಗ ಗಾಡಿಗಳನ್ನ ಸೀಸ್ ಮಾಡಿದಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ದಯವಿಟ್ಟು ಗಾಡಿಗಳನ್ನ ಸೀಸ್ ಮಾಡಬೇಡಿ ಅಂದಾಗ, ಇಲ್ಲ ನಮಗೆ ಕಾಲಾವಕಾಶ ಕೊಡಿ, ನಾವು ಕರ್ನಾಟಕ ರಾಜ್ಯಕ್ಕೆ ತೊಗೊಂಡ್ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ಅಂದಾಗ, ಇಲ್ಲ ನೀವು ಮಿನಿಸ್ಟ್ರನ್ನ ಹೋಗಿ ನೋಡಿ, ನಮಗೂ ಇದಕ್ಕೂ ಇದಿಲ್ಲ, ಮಿನಿಸ್ಟ್ರ್ ಕೊಟ್ಟರೆ ಕೊಡ್ತೀವಿ, ನಾವು ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂತ. ನಾವು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಮಿನಿಸ್ಟರ್ ಹತ್ರ ಹೋದರೆ ಅವ್ರು ಒಂದೇ ಮಾತು ಹೇಳಿದ್ರು ಅಂತ ಹೇಳಿದ್ರು, ಇಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ, ಅವಾಗ ನೀವು ಕೊಡ್ತಾ ಇದ್ದಿಲ್ಲ ಆಲ್ ಇಂಡಿಯಾ ಪರ್ಮಿಟ್ ಆ ಟೈಮಲ್ಲಿ, ಇವಾಗ ಕೊಡ್ತಾ ಇದ್ದೀರಾ, ನಾವು ಬರ್ತೀವಿ, ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ. ಸರ್ ಎಷ್ಟು ದಿವಸ ಬೇಕು ಕಾಲಾವಕಾಶ ಅಂದರೆ, ನಾವೊಂದು 6 ಮಂತ್ಸ್ ಕೇಳಿದ್ವಿ. ಇಲ್ಲ ನಾನು 3 ತಿಂಗಳು ಕಾಲಾವಕಾಶ ಕೊಡ್ತೀನಿ, ನೀವು 3 ತಿಂಗಳ ಒಳಗೆ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ಗಾಡಿ ರಿಜಿಸ್ಟರ್ ಮಾಡಿ, ನಮಗೆ ತೆರಿಗೆ ಸಿಗ್ತಲ್ಲ, ನಮಗೂ ಇಲ್ಲಿ ತೆರಿಗೆ ಬೇಕು ಕರ್ನಾಟಕದಲ್ಲಿ ಅಂದಾಗ, ಇದನ್ನು ನಾವು ಸ್ಟೆಪ್ ತಗೊಂಡು ನಾವೆಲ್ಲ ಅಫಿಡೇವಿಟ್ ಕೊಟ್ಟಿದ್ದೀವಿ. ಈ ಥರ ಒಂದು 450ರಿಂದ 500 ಗಾಡಿಗಳನ್ನ ತೊಗೊಂಡು ಬರ್ತೀವಿ ಸರ್, ಈ ಥರ ದಯವಿಟ್ಟು ನಮಗೆ ಕಾಲಾವಕಾಶಗಳನ್ನ ಕೊಟ್ಟಿದ್ದಾರೆ. ಈಗ ನಾವು 400 ಗಾಡಿ ಬೆಂಗಳೂರು ತೊಗೊಂಬಂದರೆ ಕರ್ನಾಟಕ ರಾಜ್ಯಕ್ಕೆ 27 ಕೋಟಿ ರೂಪಾಯಿ ವರ್ಷಕ್ಕೆ ವರಮಾನ ಬರುತ್ತೆ. ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ಜಾಸ್ತಿ ಕೇಳ ಅದನ್ನು 3,500 ರೂಪಾಯಿ ಮಾಡ್ಕೊಂಡ್ರೆ, ಕಾಂಟ್ರಾಕ್ಟ್ ಕ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಟ್ಯಾಕ್ಸ್ ಮಾಡಿದ್ರೆ ಇನ್ನು 1000 ಗಾಡಿಗಳು ಬರುತ್ತೆ. ಯಾಕಂದರೆ ಹೊರ ರಾಜ್ಯದವರು ಬರೋಕ್ಕೆ ರೆಡಿ ಇದ್ದಾರೆ, ನಮ್ಮ ಹತ್ರಕ್ಕೆ ಅವರು ಅಫಿಡೇವಿಟ್ ಕೊಡೋಕೆ ರೆಡಿ ಇದ್ದಾರೆ. ಈ 1000 ಗಾಡಿ ಬಂದಾಗ ಕರ್ನಾಟಕ ರಾಜ್ಯಕ್ಕೆ 47 ಕೋಟಿ ರೂಪಾಯಿ ಬರುತ್ತೆ ವರ್ಷಕ್ಕೆ. ನಾವು ಅದಕ್ಕೆ ನಿಮ್ಗಳ ಮುಖಾಂತರ ಒಂದು ಮನವಿ ಮಾಡಕ್ಕೆ ಬಂದಿದ್ದೀವಿ. ದಯವಿಟ್ಟು ಸಹಾಯ ಮಾಡಿ, ಮುಖ್ಯಮಂತ್ರಿ ಗಮನಕ್ಕೆ ತಂದು, ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರೆ ನಮಗೂ ಒಂದು ಸಹಾಯ ಆಗುತ್ತೆ. ಲಕ್ಷಾಂತರ ಕುಟುಂಬಗಳು ಬದುಕುತ್ತೆ ಸರ್. ದಯವಿಟ್ಟು ನಿಮ್ಗಳ ಮುಖಾಂತರ ಬದುಕೋಕೆ ಒಂದು ದಾರಿ ಮಾಡಿಕೊಡಿ ಅಂತ ನಿಮ್ಮ ಹತ್ರ ನಾವು ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ಸರ್.